ಆಯುಷಿನ ಒಂದು ವ್ಯವಸ್ಥೆ ಪ್ರತಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಇರಬೇಕು. ಪ್ರತಿ ತಾಲೂಕು ಆಸ್ಪತ್ರೆಯಲ್ಲೂ ಕೂಡ ಒಂದು 5 ಬೆಡ್ ಆಯುಷ್ಗೋಸ್ಕರನೇ ನಾವು ಇಟ್ಕೋಬೇಕು ಅಂತ ನಾವು ಈಗ ಆ ಒಂದು ಚಿಂತನೆಯಲ್ಲಿ ಇದ್ದೇವೆ. ಸೊ ಎಲ್ಲ ಕಡೆ ನಮ್ಮ ಅಲೋಪತಿ ಜೊತೆಯಲ್ಲಿ ಆಯುಷ್ ಪದ್ಧತಿಗಳು ಕೂಡ ಸೇರಿಸ್ಕೊಂಡು ಅಲ್ಲಿ ಅವ್ರಿಗೆ ಎಕ್ಸ್ಪೋಜರ್ ಸಿಗಬೇಕು. ಆ ಎಕ್ಸ್ಪೋಜರ್ ಸಿಕ್ಕಿದ್ರೆ ಖಂಡಿತವಾಗಿಯೂ, ಯಾಕಂದರೆ ಆಯುಷ್ಗೋಸ್ಕರನೇ ಆಯುಷ್ ಆಸ್ಪತ್ರೆಗೆ ಹೋಗಬೇಕು, ಅಲೋಪತಿಗೋಸ್ಕರನೇ ಅಲೋಪತಿ ಆಸ್ಪತ್ರೆ, ಮಾಡರ್ನ್ ಮೆಡಿಸಿನ್ ಅಂತ ಹೇಳಿ ಏನು ಹಾಸ್ಪಿಟಲ್ ಅಲ್ಲಿಗೆ ಹೋಗಬೇಕು ಅಂತಾರೆ. ನಮ್ಮ ತಾಲೂಕು ಆಸ್ಪತ್ರೆಗೆ ಬಂದಾಗ ಎಲ್ಲ ಸಿಗಬೇಕು, ಜಿಲ್ಲಾ ಆಸ್ಪತ್ರೆಗೆ ಬಂದಾಗ ಎಲ್ಲ ಸಿಗಬೇಕು. ಈ ಥರದ ವ್ಯವಸ್ಥೆಯನ್ನು ಮಾಡೋದಕ್ಕೆ ನಾವು ಒಂದು ಹಂತಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ನಮ್ಮ ಏನು ಸಮುದಾಯ ಆರೋಗ್ಯ ಕೇಂದ್ರಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೂ ಕೂಡ ಆಯುಷ್ ಡಾಕ್ಟರ್ಸನ್ನು ಅಲ್ಲಿ ಇನ್ನೂ ಹೆಚ್ಚಾಗಿ ನೇಮಿಸ್ಕೊಳ್ಬೇಕು. ಅಲ್ಲಿ ನಮ್ಮ ಒಬ್ಬ MBBS ಡಾಕ್ಟರ್ ಇದ್ದರೆ ಅವ್ರ ಜೊತೆ ಇನ್ನೊಬ್ಬ ಆಯುಷ್ ಡಾಕ್ಟರ್ ಇದ್ದರೆ ಒಳ್ಳೆಯದು, ಇಬ್ಬರಾದರೂ ಇರ್ತಾರೆ ಅಂತ ಹೇಳಿ ಈ ಥರದ ಒಂದು ಚಿಂತನೆ ನಾವು ಮಾಡ್ತಾ ಇದ್ದೀವಿ. ಅಂದರೆ ಆಯುಷವನ್ನು ಉಪಯೋಗಿಸ್ಕೋಬೇಕು ಪೂರ್ತಿಯಾಗಿ. ಆದರೆ ಮುಖ್ಯವಾಗಿರುವಂಥ ಸಬ್ಜೆಕ್ಟ್ ಏನಂತ ಹೇಳಿದ್ರೆ, ಆಯುಷ್ ಅವರು ಈ ಏನು ಅಲೋಪತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳನ್ನು ಅವರು ಪ್ರಿಸ್ಕ್ರೈಬ್ ಮಾಡ್ಬೋದಾ ಇಲ್ವಾ, ಪ್ರಿಸ್ಕ್ರಿಪ್ಷನ್ಗಳು ಬರೀಬೋದಾ ಇಲ್ವಾ ಅಂತ ಅದೊಂದು ದೊಡ್ಡ ಪಾಯಿಂಟ್ ಇದೆ. ಅದರಲ್ಲಿ ನಿಮ್ಮ EVಯಲ್ಲೂ ಕೂಡ ಅದೇ ಬಂದಿರುವಂಥದ್ದು. ಯಾಕಂದರೆ ಈಗ ಲೀಗಲ್ ಫ್ರೇಮ್ವರ್ಕಲ್ಲಿ ಇಲ್ಲ. ಮತ್ತು ಕೆಲವರಿಗೆ ತೊಂದರೆ ಆಗುತ್ತೆ, ಕಿರುಕುಳ ಇದೆ, ಕೆಲವರು ಕಂಪ್ಲೇಂಟ್ ಮಾಡ್ತಾರೆ, ಇವರು ಎಲ್ಲ ನಕಲಿ ಡಾಕ್ಟರ್ಗಳು, ಇವ್ರ ಮೇಲೆಲ್ಲ ಆ್ಯಕ್ಷನ್ ತಗೊಳ್ಳಿ. ಮತ್ತು ಕಾನೂನಲ್ಲೂ ಕೂಡ ಅವ್ರು ಮಾಡುವಾಗ ಇಲ್ಲ ಅಂತ ಇರೋದ್ರಿಂದ ಅವ್ರ ಮೇಲೆ ಕಾನೂನಿನ ಕ್ರಮಗಳಾಗುವಂಥದ್ದು ಕೂಡ ಇರ್ತದೆ. ಮತ್ತು ನಮ್ಮ ದೇಶದಲ್ಲಿ ಕಿರುಕುಳ ಕೊಡೋರು ಭಾಳ ಜನ ಇದ್ದಾರೆ, ಕಾಯ್ತಾ ಕೂತಿರ್ತಾರೆ. ಸಣ್ಣ ತಪ್ಪು ಸಿಕ್ಕಿದ್ರೆ ಸಾಕು ಹೋಗಿ ಹುಡುಕಿ ಹಾಕಿ ಸೋಷಿಯಲ್ ಮೀಡಿಯಲ್ಲಿ ಹಾಕಿ ಹೆಸರು ಕೆಡಿಸಿ ಹೊರಟೋಗ್ತಾರೆ. ಅದು ಮಾಡೋರು ಭಾಳ ಜನ ಇದ್ದಾರೆ. ಅದರಿಂದ ಇವತ್ತು ಆ ಕಿರುಕುಳದಿಂದ ಹೇಗೆ ಅಂತೇಳಿ ಖಂಡಿತವಾಗಿಯೂ ನಾನು ಒಂದು 20ನೇ ತಾರೀಕಿನ ನಂತರ ಒಂದು ಮೀಟಿಂಗನ್ನು ಕರೀತೀನಿ. ಕರೆದು ನಮ್ಮ ಇಲಾಖೆಯವರು, ನಮ್ಮ ಆಯುಷಿನ ಏನು ನಿಮ್ಮ ಸಂಘದವರು ಏನಿದ್ದಾರೆ ಅವ್ರ ಜೊತೆಯಲ್ಲಿ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ, ನೀವು ಹೇಳಿದ್ರೆ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿದೆ ಮತ್ತು ನ್ಯಾಷನಲ್ ಲೆವೆಲಲ್ಲಿ, I don't know, you are saying that at the national level there are guidelines saying that they are allowed to prescribe. They are saying that. So ರಾಷ್ಟ್ರ ಮಟ್ಟದಲ್ಲಿ ಆ ಥರ ತೀರ್ಮಾನ ಆಗಿದೆ, ರಾಜ್ಯದಲ್ಲಿ ನಮಗೇನು ಮಾಡೋದಕ್ಕೆ ಏನೂ ಸಮಸ್ಯೆ ಇರೋದಿಲ್ಲ ಅಲ್ವಾ. ಅದಕ್ಕೆ ಅದನ್ನು ತರಿಸಿ ನಾವು ನೋಡ್ತೀವಿ. ಅದನ್ನು ನೋಡಿ ಕೂತ್ಕೊಂಡು ಕಾನೂನಿನ ಆ್ಯಂಬಿಟಲ್ಲಿ ಇರಬೇಕಷ್ಟೆ ಅಲ್ವಾ. ಕಾನೂನಿನ ಒಂದು ವ್ಯವಸ್ಥೆ ಅಡಿಯಲ್ಲಿ ಬರಬೇಕು. ಮತ್ತು ಡಾಕ್ಟರ್ಸ್ ಖಂಡಿತ ನಾನು ಒಪ್ತೀನಿ, ಅನೇಕ ಜನರು ನಿಮ್ಮ ಹತ್ರ ರೋಗಿಗಳು ಬಂದಾಗ ನೀವು ಅವ್ರಿಗೆ ಕೆಲವು ರೋಗಗಳು ನೀವು ಆಯುಷ್ ಮುಖಾಂತರ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಬೋದು. ಕೆಲವ್ರಿಗೆ ಇದು ಏನು ಮಾಡರ್ನ್ ಮೆಡಿಸಿನ್ನೇ, ಅಲೋಪತಿ ಮೆಡಿಸಿನ್ನೇ ಬೇಕು. ಯಾಕಂದರೆ ಒಂದೊಂದಕ್ಕೆ ಒಂದೊಂದು ಇದ್ದೇ ಇರ್ತದೆ, ಎಲ್ಲವೂ ಕೂಡ ನಾವು ಇದನ್ನು ಮಾಡೋಕ್ಕಾಗೋದಿಲ್ಲ. ಆವಾಗ ಬಂದಾಗ ನೀವು ಅವರನ್ನು ನಾನು ಮಾಡೋದಿಲ್ಲಪ್ಪ, ನಾನು ಬರೆಯೋಕ್ಕಾಗಲ್ಲ, ಇನ್ನೊಬ್ಬ ಡಾಕ್ಟರ್ ಹತ್ರ ಹೋಗಿ ಅಂತ ಹೇಳೋದು ಕೂಡ ಕಷ್ಟಕ್ಕೆ ನಿಮ್ಗೆ ಗೊತ್ತಿರೋದಿಲ್ಲ ಅಂತಂದರೆ ನೀವು ಓದಿರ್ತೀರಾ. ನೀವು 4 ವರ್ಷ 5 ವರ್ಷ ಒಂದು ಡಿಗ್ರಿ ತೊಗೊಳೋದಕ್ಕೆ 4-5 ವರ್ಷ ನೀವು MBBS ಥರ ನೀವು ಅಷ್ಟೇ ಕಷ್ಟಪಡ್ತೀರ ಅಲ್ವಾ. ಸೇಮ್ ಅದೇ ಥರ ನೀವು ಕೂಡ ಅಷ್ಟೇ ಸಮಯ ತೊಗೊಂಡಿರ್ತೀರ. ಸೊ ನ್ಯಾಚುರಲಿ ನಿಮಗೆ ಅವ್ರಿಗೊಂದು ಪ್ಯಾರಾಸಿಟಮಾಲು ಅಥವಾ ಇನ್ನೊಂದು ಏನಾದರೂ ಒಂದು ಟ್ಯಾಬ್ಲೆಟು ಏನಾದರೂ ಒಂದು ಕೊಡಬೇಕು, ಒಂದು ಪೇನ್ ಕಿಲ್ಲರ್ ಏನೋ ಕೊಡಬೇಕು ಅಂತ ನಿಮ್ಗೆ ಗೊತ್ತಿರ್ತದೆ. ಆದರೆ ಕಾನೂನುಗಳು ನೀವು ಬರೆಯೋಕ್ಕಾಗಲ್ಲ. ಸೊ ಇದನ್ನು ಹೇಗೆ ನಾವು ಸರಿಪಡಿಸ್ಕೋಬೋದು? ಯಾಕಂದರೆ ಇದನ್ನು ನಿಮ್ಮ ವಿರೋಧ ಮಾಡೋರು ಯಾರಂತ ಹೇಳಿದ್ರೆ ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನು ಅವರೆಲ್ಲ ವಿರೋಧ ಮಾಡ್ತಾರೆ. ಸರ್ ಅವ್ರಿಗೆ ಹೆಂಗೆ ಕೊಡ್ತೀರಾ ಪರ್ಮಿಷನ್ನು, ಅವ್ರು ಕೊಡೋಕ್ಕಾಗೋದಿಲ್ಲ, ಇದು ಮಾಡಬಾರ್ದು ನೀವು ಅಂತ ಅವ್ರುಗಳು ಕೂಡ ಇದ್ದಾರೆ. ಸೊ ನಾನು ಖಂಡಿತವಾಗಿಯೂ ಇದನ್ನು 20ನೇ ತಾರೀಕು ಮೇಲೆ ಒಂದು ಸಭೆಯನ್ನು ಮಾಡಿ ಏನು ನ್ಯಾಷನಲ್ ಲೆವೆಲಲ್ಲಿ ಏನು ತೀರ್ಮಾನಗಳಾಗಿದೆ, ಬೇರೆ ರಾಜ್ಯಗಳಲ್ಲಿ ತೀರ್ಮಾನ ಆಗಿದೆ, ಅದೆಲ್ಲವನ್ನು ಕೂಡ ತರಿಸ್ಕೊಂಡು ಖಂಡಿತ ಕರ್ನಾಟಕದಲ್ಲಿ ನಾವೇನು ಯಾಕಂದರೆ ಪ್ರಾಕ್ಟಿಕಲಾಗಿ ಅನೇಕ ಕಡೆ ಮಾಡ್ತಾ ಇದ್ದೀರಾ, ಕೆಲವು ಕಡೆ ಎಲ್ಲೆಲ್ಲಿ ಅವಕಾಶ ಸಿಕ್ಕಿದೆ ಮಾಡ್ತೀರಾ, ಕೆಲವು ಕಡೆ ಮಾಡೋದಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿ ನಾನು ಅದರ ಮುಕ್ತ ಮನಸ್ಸಿನಲ್ಲಿ ಇದ್ದೀನಿ. ಮತ್ತು ಯಾವುದೇ ರೀತಿಯ ನನ್ನಲ್ಲಿ ಅದರ ಬಗ್ಗೆ ಒಂದು ನೆಗೆಟಿವ್ ಅಂತ ಏನಿಲ್ಲ, ನಾವು ಪಾಸಿಟಿವ್ ಆಗಿ ಇದ್ದೀವಿ. ಬಟ್ ಒಂದು ಲೀಗಲ್ ಫ್ರೇಮ್ವರ್ಕ್ ತರಬೇಕಾದ್ರೆ ಅದೆಲ್ಲ ನೋಡಬೇಕಾಗ್ತದೆ. ಅದು ಯಾವ ಥರ ಬರೀಬೇಕು, ಏನು ಅಲೌಡ್ ಇರ್ತದೆ, ಏನು ಅಲೌಡ್ ಇಲ್ಲ, ಏನು ಅವಕಾಶ ಕೊಡ್ಬೋದು, ಯಾವ್ದು ಕೊಡೋಕ್ಕೆ, ಎಲ್ಲ ಸ್ವಲ್ಪ ನೋಡಿ ಕರೆಕ್ಟಾಗಿ ಸರಿಯಾದ ರೀತಿಯಲ್ಲಿ ಮಾಡಿ ಒಂದು ತೀರ್ಮಾನಕ್ಕೆ ಬರೋಣ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಇನ್ನು ಮುಂದೆ ಇನ್ನೂ ಹೆಚ್ಚು ನಮ್ಮ ಈ ಆಯುಷ್ ಸೇವೆಗಳು ಜನರಿಗೆ ಉಪಯೋಗ ಬರುವಂಥ ರೀತಿಯಲ್ಲಿ ಮಾಡೋಣ. ಯಾಕೆಂದರೆ ಇದು ನಾವು